ನಿಮ್ಮ ಪ್ರಶ್ನೆಯಲ್ಲೇ ಒಂದು ಉತ್ತರ ಇತ್ತು. ರೇಣುಕಾಸ್ವಾಮಿ ಹತ್ಯೆಗೆ ಅವರು ಮಾಡಿದಂಥ ಮೆಸೇಜ್ಗಳೇ ಕಾರಣ ಆಯ್ತಾ ಅಂತ. ಇದು ಏನು ಗೊತ್ತಾ, ಇದು ರೇಣುಕಾಸ್ವಾಮಿ ಅವ್ರದ್ದು ವಿಷಯ ಅಂತಲೇ ಅನ್ಕೊಂಬಾರ್ದು. ಇದು ಪ್ರತಿಯೊಬ್ಬರಿಗೂ ತಟ್ಟಬೇಕು ಇದು. ಯಾಕೆ ಅಂತಂದರೆ ಈ ಥರದವ್ರು ತುಂಬ ಜನ ಇದ್ದಾರೆ ಸೋಷಿಯಲ್ ಮೀಡಿಯಾನಲ್ಲಿ. ನೀವು ಒಂದು ಫೇಸ್ಬುಕ್ ಓಪನ್ ಮಾಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಸದ್ಯ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಥರದಷ್ಟು ಟ್ರಾಲಿಂಗ್ಸ್ ಆಗಲಿ, ಬ್ಯಾಡ್ ಕಮೆಂಟ್ಸ್ ಆಗಲಿ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗಂತೂ ಯಾವ್ಯಾವ ಥರ ಕಮೆಂಟ್ಸ್ಗಳು ಮಾಡ್ತಾರೆ, ಟ್ರೋಲ್ಗಳು ಮಾಡ್ತಾರೆ. ಕೆಲವೊಂದು ಸಲ ಅದು ನಾವೇ ಯಾವಾಗ್ಲೂ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡ್ಬಿಡ್ತೀವಿ, ಶೇರಿಂಗ್ ಸೆಕ್ಷನ್ ಆಫ್ ಮಾಡ್ಕೊಂಡ್ಬಿಡ್ತೀವಿ. ಯಾಕಂದರೆ ಅಂಥ ಮೆಸೇಜ್ಗಳು, ಕಮೆಂಟ್ಸ್ಗಳು ನೋಡೋಕ್ಕಾಗದೆ ಏನಕ್ಕೆ ಮಾಡಬೇಕಾಗತ್ತೆ? ಫಸ್ಟ್ ಆಫ್ ಆಲ್ ನೋಡಿ, ನನಗೆ ಆ ಐ ಡಿ ಗೌತಮ್ KS1990 ಏನಿದೆ ಆ ಅಕೌಂಟಿಂದ ಕಾಲ್ಸ್ ಬರ್ತಾಯಿತ್ತು. ಸೊ ನಾನು ಬ್ಲಾಕ್ ಮಾಡಿದೆ. ಯಾಕಂದರೆ ಒಂದು ಸಲ ನೋಡ್ತೀನಿ, 2 ಸಲ ಅಭಿಮಾನಕ್ಕೆ ಯಾರಾದರೂ ಕಾಲ್ ಮಾಡ್ತಿರ್ತಾರೆ. ಆಗಾಗ ಒಂದು ವಾಟ್ಸಪ್, ಇದು ಇನ್ಸ್ಟಾಗ್ರಾಮಲ್ಲಿ ಜನರಲ್ ಕಾಲ್ ಎಲ್ಲ ಮಾಡ್ತಿರ್ತಾರೆ. ಕೆಲವೊಬ್ರದ್ದು ರಿಸೀವ್ ಮಾಡಿ ಮಾತಾಡ್ತೀವಿ. ಸಡನ್ನಾಗಿ ಕೆಲವರು ಬೇಕಂತಲೇ ಈ ಓವರ್ ನೈಟ್ಸಲ್ಲಿ ಇಲ್ಲ ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಾ ಇದ್ರೆ ನಮ್ಗೆ ಅದು ಗೊತ್ತಾಗ್ಬಿಡುತ್ತೆ ಇದು ಡಿಸ್ಟರ್ಬಿಂಗ್ ಕಾಲ್ಸ್ ಅಂತ. ನಾನು ಪಿಕ್ ಮಾಡದೇ ಇರ್ತೀನಿ. 1 ಸಲ 2 ಸಲ 3 ಸಲ ನೋಡ್ತೀವಿ. ಅದು ಪದೇ ಪದೇ ಬಂದಾಗ ನಾನೇನು ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ. ಅದು ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು. ಬಹಳಷ್ಟು ಕಾಟ ಕೊಟ್ಟಾಗ್ಲೇ ನಾವೇನು ಮಾಡ್ತೀವಿ, ಬ್ಲಾಕ್ಸ್ ಮಾಡ್ತೀವಿ. ಈ ಥರ ಬ್ಲಾಕ್ ಎಷ್ಟು ಅಂತ ಮಾಡ್ತೀರಾ ನೀವು ಇನ್ಸ್ಟಾಗ್ರಾಮಲ್ಲಿ? ನೀವು ಹೇಳಿ. ವಾಟ್ಸಪ್ಪಲ್ಲಿ ಬ್ಲಾಕಿಂಗ್ ಆಪ್ಷನ್ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಎಷ್ಟು ಅಂತ ಮಾಡ್ತೀರಾ? ಪ್ರತಿ ಸಲ ನಾವೇ ಮಾಡ್ಕೊಳ್ತಾ ನನ್ನ ಇನ್ಸ್ಟಾ ನೋಡೋಕೆ ಹೋದರೆ ಬ್ಲಾಕಿಂಗ್ ಐಟಮಲ್ಲೇ ಒಂದು 150 ಅಕೌಂಟ್ಸ್ಗಳಿದೆ. ಇದು ಬರೀ ರೇಣುಕಾಸ್ವಾಮಿ ಅಲ್ಲ, ಈ ಥರದವ್ರು ತುಂಬ ಜನ ಇದ್ದಾರೆ. ಇಂಥವ್ರ ಮೇಲೆ ಆ್ಯಕ್ಷನ್ಸ್ ತಗೋಬೇಕು, ಇಂಥದ್ದು ವಿರುದ್ಧವಾಗಿ ಹೋರಾಡಬೇಕು. ಈ ಥರ ಸಮಸ್ಯೆ ಆಗ್ದಿಲ್ದಿರೋ ಹಾಗೆ ಈ ಪ್ರಕರಣದಿಂದ ನೋಡಿಕೊಂಡ್ರೆ ಬಹುಶಃ ನಮ್ಮಂಥ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲ, ಸಾಕಷ್ಟು ಜನ ಹೇಳ್ತಿದ್ರು, ಅಂದರೆ ಈ ಥರ ಘಟನೆಗಳು, ಅಂದರೆ ಮೆಸೇಜ್ ಬಂದಾಗ, ಈ ಥರ ಒಂದು ಟಾರ್ಚರ್ ಅಂತ ಅನಿಸಿದಾಗ ನೀವು ಹೊರಗಡೆ ಹೇಳಬೇಕು ಅಥವಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ. ಇದರಿಂದ ಇದು ಕಂಟ್ರೋಲ್ ಆಗುತ್ತಾ ಅಂತ. ಆ್ಯಕ್ಚುಲಿ ಎಂತ ಗೊತ್ತಾ, ತುಂಬ ಜನ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವ್ರ ಹತ್ರ ಕೇಳಿ ಒಮ್ಮೆ ಏನಾಯಿತು ನಿಮ್ಮ ಕೇಸ್ ಅಂತ. ನನ್ನ ಪರಿಚಯದಲ್ಲಿರೋರೇ 2-3 ಜನ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಸಾಲ್ವ್ ಆಯ್ತಾ ಅಂತ ಒಂದು ಪ್ರಶ್ನೆ ಕೇಳಿ. ಇಲ್ಲ, ಸರಿ, ಇನ್ನೂ ಪದೇ ಪದೇ ಹೋಗಬೇಕು, ಎಲ್ಲರೂ ಕಂಪ್ಲೇಂಟ್ಸ್ ಕೊಡಬೇಕು ಅನ್ನೋದೇ ಆದರೆ ಅಂತಹ ಸೈಬರ್ ಕ್ರೈಮ್ದು ಸಬ್ ಬ್ರ್ಯಾಂಚಸ್ಗಳು ನೀವು ಏರಿಯಾ ವೈಸಲ್ಲಿ 1-2 ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಅಷ್ಟು ಕಂಪ್ಲೇಂಟ್ಸ್ಗಳು ನೆಕ್ಸ್ಟ್ ಲಾಡ್ಜ್ ಆಗುತ್ತೆ. ಅಷ್ಟು ಕಂಪ್ಲೇಂಟ್ಸ್ ತೊಗೊಳಕ್ಕೆ ಇಷ್ಟು ಬ್ರ್ಯಾಂಚಸ್ ಆದರೂ ಓಪನ್ ಆಗಬೇಕು. ಇಲ್ಲ ಅವರು ಇಂಥವ್ರಿಗೆ ಏನಾದರೂ ಒಂದು ಬುದ್ಧಿ ಕಲಿಸೋ ಥರ ಏನಾದರೂ ಒಂದು ಮಾಹಿತಿ ಆದರೂ ಕೊಡಬೇಕು. ಅಟ್ಲೀಸ್ಟ್ ಆ ಥರ ಬ್ರಾಂಚಸ್ ಓಪನ್ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಕೆಲಸ ಸಿಗ್ಬೋದು ಅನಿಸುತ್ತೆ. ತುಂಬ ಜನ ಪೊಲೀಸ್ ಆಫೀಸರ್ಸ್ಗಳಾಗಬೇಕು ಅಂದ್ಕೊಂಡಿರೋರಿಗೆ ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಸಿಗ್ಬೋದು ಬ್ರಾಂಚಸ್ಗಳು ಓಪನ್ ಆದರೆ. ಅಷ್ಟು ಕ್ರೈಮ್ ಕೇಸಸ್ಗಳಿದೆ, ಅಷ್ಟು ಜನ ಮನನೊಂದಿರುವಂಥ ಹೆಣ್ಮಕ್ಳಿದ್ದಾರೆ. ಅವರು ಎಲ್ಲರೂ ಪ್ರತಿ ಸಲ ಸೈಬರ್ ಕ್ರೈಮ್ಗೆ ಹೋಗಬೇಕು ಅಂತಂದರೆ ಅಷ್ಟು ಬ್ರಾಂಚಸ್ ಓಪನ್ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.